ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. CME2 ಪ್ರೆಸ್ ವರ್ಕ್ ವೀಕ್ 10 ವಿಡಿಯೋ ಸೀರೀಸ್ಗೆ ಅಗೇನ್ ವೆಲ್ಕಮ್ ಅಂತ ಹೇಳ್ತಾ, ಈ ಒಂದು ಪ್ರೆಸ್ ವರ್ಕ್ ಬಗ್ಗೆ ನಾವು ಪ್ರೀವಿಯಸ್ 2 ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಬೇಸಿಕ್ಸ್ ಆಫ್ ಪ್ರೆಸ್ ಮೆಷಿನ್ಸು, ಯಾವ್ಯಾವ ಟೈಪ್ಸ್ ಆಫ್ ಪ್ರೆಸಸ್ ಇದೆ, ಪ್ರೆಸ್ ಮೆಷಿನ್ಸಿಂದ ಆಗುವಂತಹ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ಲರ್ನ್ ಸಮ್ ಬೇಸಿಕ್ ಥಿಂಗ್ಸ್ ಅಬೌಟ್ ದಿಸ್. ಆ್ಯಂಡ್ in this video you're going to learn about components of presses and press tool. ಪ್ರೆಸ್ ಟೂಲ್ ಅಂದರೆ ಏನು, ಪ್ರೆಸ್ ಮೆಷಿನಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಇರುತ್ತೆ, ಅಪಾರ್ಟ್ ಫ್ರಮ್ ಫ್ಲೈ ವೀಲ್ ಅಂಡ್ ರ್ಯಾಮ್ ಆರ್ ಪಂಚ್ ಆ್ಯಂಡ್ ಡೈ ಬಿಟ್ಟರೆ ಇನ್ನೇನೇನೆಲ್ಲ ಇರುತ್ತೆ, ಯಾವ್ಯಾವ ಥರ ಆಪರೇಷನ್ಸ್ನ ಮಾಡ್ಬೋದು ಪ್ರೆಸ್ಸಲ್ಲಿ, ಮೇಜರ್ಲಿ ಕಟಿಂಗ್ ಆ್ಯಂಡ್ ಬಿಲ್ಡಿಂಗ್ ಆಪರೇಷನ್ಸ್ ಅನ್ನೋದನ್ನು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ದಿಸ್ ವಿಡಿಯೋ. You can see the components of press and press tool. So this is a component of press. ಒಂದು ಪ್ರೆಸ್ ಮೆಷಿನಲ್ಲಿ ಎಷ್ಟೊಂದು ಪಾರ್ಟ್ಸ್ ಇರುತ್ತೆ. You can see some mechanical presses you can see. I'll start with the top. We have a motor here. So once it is like electricity will be passed to this motor, this will rotate and in turn that will rotate to flywheel. ಅಲ್ಲಿಂದ ನಿಮಗೆ ವಿ ಬೆಲ್ಟ್ ಅಥವಾ ಯಾವುದೇ ಥರ ಮೆಕ್ಯಾನಿಸಮ್ ಮುಖಾಂತರ ಪವರ್ನ ಟ್ರಾನ್ಸ್ಮಿಟ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಫ್ಲೈವೀಲಿಂದ ಎನರ್ಜಿ ಸ್ಟೋರ್ ಆಗುತ್ತೆ. ಸೊ ಒನ್ಸ್ ದಿ ಫ್ಲೈವೀಲ್ ರೊಟೇಟ್ಸ್ ಥ್ರೂ ದ ಬೇರಿಂಗ್ಸ್, ದಿ ಶಾಫ್ಟ್ ವಿಲ್ ರೊಟೇಟ್. ಯಾವ ಶಾಫ್ಟ್ ರೊಟೇಟ್ ಆಗುತ್ತೆ? ಕ್ರ್ಯಾಂಕ್ ಶಾಫ್ಟ್ ರೊಟೇಟ್ ಆಗುತ್ತೆ. ಸೊ ಅದು ಫ್ರೇಮ್ಗೆ ಅಟ್ಯಾಚ್ ಮಾಡಿರ್ತಾರೆ. ಆ ಕ್ರ್ಯಾಂಕ್ ಶಾಫ್ಟಿಂದ ಬೈ ಮೀನ್ಸ್ ಆಫ್ ಎ ಪಿಟ್ಮೆನ್ ಯು ಕ್ಯಾನ್ ಸಿ ಅ ರ್ಯಾಮ್ನ ಕನೆಕ್ಟ್ ಮಾಡಿರ್ತಾರೆ. ಯು ಕ್ಯಾನ್ ಸಿ ದ ರ್ಯಾಮ್ ಹಿಯರ್. ಸೊ ದಿಸ್ ಇಸ್ ಅ ರ್ಯಾಮ್. ಅಟ್ ದ ಎಂಡ್ ಆಫ್ ದ ರ್ಯಾಮ್ ದ ಪಂಚ್ ಇಸ್ ಅಟ್ಯಾಚ್ಡ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ಥ್ರೂ ಅಡ್ಜಸ್ಟಿಂಗ್ ಸ್ಕ್ರೂ. So we have a bolster which is outer frame here for the mechanical press, and we have a bed here. So ಇಲ್ಲಿ ಬೆಡ್ ಇರುತ್ತೆ. ಆ ಬೆಡ್ ಮೇಲೆ ನೀವು ಡೈನ ಕೂರಿಸಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕ್ಯಾವಿಟಿ ಮಾಡಿ ದೆನ್ ಯು ಆರ್ ಗೋಯಿಂಗ್ ಟು ಪಾಸ್ ದ ಕಂಪ್ರೆಸಿವ್ ಫೋರ್ಸ್ ಅಂಡ್ ಆಲ್ ದ ಲೋಡ್ ವಿಲ್ ಬೌಂಡ್ ಬೈ ದಿಸ್ ಏರಿಯಾ ವಿಲ್ ಕ್ಯಾರಿ ಥ್ರೂ ದ ಬೇಸ್. ತುಂಬ ಹೈ ಸ್ಟ್ರಕ್ಚರ್ಡ್ ಬೇಸ್ನಿಂದ ನಿಮಗೆ ಆ ಲೋಡ್ನ ಕ್ಯಾರಿ ಮಾಡುತ್ತೆ ಮತ್ತು ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ಗೆ ಕಾಂಪೊನೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಫ್ರೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ಎಲ್ಲ ಪಾರ್ಟ್ಸ್, ಮೆಷಿನ್ ಪಾರ್ಟ್ಸದು ಸಪೋರ್ಟ್ ಮಾಡೋದಕ್ಕೆ ನಾವು ಫ್ರೇಮ್ನ ಯೂಸ್ ಮಾಡ್ತೀವಿ. ಸೊ ರ್ಯಾಮ್ ಅಥವಾ ಸ್ಲೈಡ್ ಅಂದರೆ ಇಟ್ ವಿಲ್ ಮೂವ್ ಅಪ್ ಆ್ಯಂಡ್ ಡೌನ್ ಟು ಕ್ಯಾರಿ ದ ಪಂಚ್. ಬೆಡ್ ಇಸ್ ಎ ಪಾರ್ಟ್ ವೇರ್ ದ ಡೈ ಇಸ್ ಮೌಂಟೆಡ್. ಸೊ ಡೈನ ಮೌಂಟ್ ಮಾಡುವಂಥ ಜಾಗಕ್ಕೆ ನಾವು ಯು ಕ್ಯಾನ್ ಸೇ ದ ಬೆಡ್. ಅ ಪಂಚ್ ಇಸ್ ಎ ಟೂಲ್ ವಿಚ್ ಇಸ್ ಯೂಸ್ ಟು ಕಟ್ ಆರ್ ಶೇಪ್ ಎ ಶೀಟ್ ಮೆಟಲ್. ಶೀಟ್ ಮೆಟಲ್ಗೆ ಶೇಪ್ ಕೊಡುವಂತಹ ಟೂಲು ಪಂಚ್ ಆಗಿರುತ್ತೆ. ಡೈ ಇಸ್ ಅ ಟೂಲ್ ವಿಚ್ ಇಸ್ ಹ್ಯಾವಿಂಗ್ ಕ್ಯಾವಿಟಿ. ನಿಮ್ಗೆ ಯಾವ ಥರ ಶೇಪ್ಗೆ ಆ ಥರ ಶೇಪ್ಗೆ ನೋಡಿ. ಪಂಚ್ ಆ್ಯಂಡ್ ಡೈ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪಂಚ್ ಅಂತ ಹೇಳಿದ್ರೆ ಯಾವ ಶೇಪು ಕಟ್ ಆಗಬೇಕಾಗಿರುತ್ತೆ ಅದನ್ನು ಈ ಟೂಲಿಂದನೇ ನೀವು ಕಂಪ್ರೆಸಿವ್ ಫೋರ್ಸ್ ಮುಖಾಂತರ ಅಪ್ಲೈ ಮಾಡುವಂಥದ್ದು. ಡೈ ಅಂತ ಹೇಳಿದ್ರೆ ಅದರಲ್ಲಿ ಕ್ಯಾವಿಟಿ ಇರುತ್ತೆ. ಶೀಟ್ನ ಅದ್ರ ಮೇಲೆ ಕೂರಿಸಿರ್ತೀರ, ಪಂಚ್ ಬಂದು ಅದಕ್ಕೆ ಹೊಡೆದಾಗ ನಿಮಗೆ ರಿಕ್ವೈರ್ಡ್ ಶೇಪು ಜನ್ರೇಟ್ ಆಗುತ್ತೆ. ಫ್ಲೈವೀಲ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ಮೆಕ್ಯಾನಿಕಲ್ ಪ್ರೊಸೆಸ್ಸಲ್ಲಿ ಎನರ್ಜಿನ ಸ್ಟೋರ್ ಮಾಡುತ್ತೆ. ಸೊ ಮೆಷಿನ್ ಡ್ರೈವ್ನ ಕ್ರ್ಯಾಂಕ್ ಶಾಫ್ಟ್ ಜೊತೆಗೆ ಎಂಗೇಜ್ ಅಥವಾ ಡಿಸೆಂಗೇಜ್ ಯೂಸ್ ಮಾಡೋಕ್ಕೆ ಲೈಕ್ ಇನ್ ವೆಹಿಕಲ್ಸ್ ವಿ ಯೂಸ್ ಕ್ಲಚಸ್. ಸೊ ದೆರ್ ಇಸ್ ಎ ಗೈಡ್ ವೇ ಟು ಮೇಂಟೈನ್ ಪ್ರಾಪರ್ ಅಲೈನ್ಮೆಂಟ್ ಆಫ್ ಅ ರ್ಯಾಮ್ನ ಸರಿಯಾದ ರೀತಿಯಲ್ಲಿ ಅಲೈನ್ ಮಾಡೋದಕ್ಕೆ ವಿ ಹ್ಯಾವ್ ಎ ಗೈಡ್ ವೇಸ್. ಕರೆಕ್ಟಾಗಿ ಅದು ಪೊಸಿಷನ್ ಮಾಡಿ ದೆನ್ ಯು ಆರ್ ಗೋಯಿಂಗ್ ಟು ಅಪ್ಲೈ ಅ ಫೋರ್ಸ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅ ಜೂಮ್ ವ್ಯೂ ಆಫ್ ಅ ಪಂಚ್ ಆ್ಯಂಡ್ ಡೈ. ಆ ಜಾಗನ ಮಾತ್ರ ಜೂಮ್ ಮಾಡಿರುವಂಥದ್ದು. ಆ್ಯಂಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಪ್ರೆಸ್ ಟೂಲ್. ಸೊ ಮೇಜರ್ ಎರಡು ಇದ್ದಾವೆ, ಪಂಚ್ ಆ್ಯಂಡ್ ಡೈ. ಅದ್ರ ಅಸೆಂಬ್ಲಿ ನೋಡೋದಕ್ಕೆ ಯಾವ ಥರ ಕಾಣುತ್ತೆ ಅನ್ನೋದಕ್ಕೆ ನಾವು ಪ್ರೆಸ್ ಟೂಲ್ ಅಂತ ಕರಿತೀವಿ. ಇದೇ ಜಾಗದಲ್ಲಿ ನೀವು ಕಟಿಂಗ್ ಮತ್ತು ಫಾರ್ಮಿಂಗ್ ಆಪ್ರೇಷನ್ನ ಶೀಟ್ ಮೆಟಲ್ಗೆ ಮಾಡುವಂಥದ್ದು. ಸೊ ನೋಡಿ, ಪ್ರೀವಿಯಸ್ ನೋಡಿದ್ದು ಕಂಪ್ಲೀಟ್ ಮೆಷಿನ್ನು, ದಟ್ ಈಸ್ ಎ ಕಾಂಪೊನೆಂಟ್ ಆಫ್ ಪ್ರೆಸ್. ಕಾಂಪೊನೆಂಟ್ ಆಫ್ ಪ್ರೆಸ್ ಟೂಲ್ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಶೋಯಿಂಗ್ ಪಂಚ್ ಆ್ಯಂಡ್ ಡೈ ಅಸೆಂಬ್ಲಿ. ಪಂಚ್ ಮತ್ತು ಡೈನ ಹೆಂಗೆ ಅಸೆಂಬಲ್ ಮಾಡಿರ್ತಾರೆ ಯು ಕ್ಯಾನ್ ಸಿ ಹಿಯರ್. ಸೊ ವಿ ಹ್ಯಾವ್ ಅ ರ್ಯಾಮ್ ಹಿಯರ್. ಇಲ್ಲಿ ನೋಡ್ಬೋದು ನೀವು, ಪ್ರೆಸ್ ರ್ಯಾಮ್ಗೆ ಅಟ್ಯಾಚ್ ಆಗಿರುವಂತಹ ಪಂಚ್ ಇದು. ಆ ಪಂಚನ್ನು ಇಟ್ಕೊಳ್ಳೋದಕ್ಕೆ ವಿ ಹ್ಯಾವ್ ಎ ಪಂಚ್ ಹೋಲ್ಡರ್ ಆ್ಯಂಡ್ ವಿ ಹ್ಯಾವ್ ಎ ಬುಷಸ್ ಫಾರ್ ದ ಸ್ಮೂತ್ ಮೂವ್ಮೆಂಟ್. ಆ ಕಡೆ ಈ ಕಡೆ ಸ್ಮೂತಾಗಿ ಮೂವ್ ಆಗೋದಕ್ಕೆ ಇದು ವಿ ಹ್ಯಾವ್ ಎ ಬುಷಸ್. ಆ್ಯಂಡ್ ಟು ಗೈಡ್ ದಮ್ ಇನ್ ಎ ಪ್ರಾಪರ್ ಮ್ಯಾನರ್ ವಿ ಹ್ಯಾವ್ ಎ ಗೈಡ್ ಪಿನ್ಸ್ ಹಿಯರ್. ಆ್ಯಂಡ್ ದ ಪಂಚ್ ಇಸ್ ದಿಸ್ ಇಸ್ ಎ ಪಂಚ್ ವೇರ್ ದ ಲೋಡ್ ವಿಲ್ ಅಪ್ಲೈ ಟು ದ ಶೀಟ್ ಮೆಟಲ್. ಆ್ಯಂಡ್ ವಿ ಹ್ಯಾವ್ ಎ ಸ್ಟಾಪರ್ ಆ್ಯಂಡ್ ವಿ ಹ್ಯಾವ್ ಎ ಶೀಟ್ ಹಿಯರ್. ನೋಡಿ, ಈ ಕಡೆಯಿಂದ ಶೀಟ್ ಪಾಸ್ ಆಗ್ತಾ ಇದೆ. ದಿಸ್ ಆರೋ ಮಾರ್ಕ್ ಇಂಡಿಕೇಟ್ಸ್ ಅದು ಒಂದು ಸಲ ಇದು ಕಟ್ ಆದಮೇಲೆ ಮತ್ತೆ ಯು ಕ್ಯಾನ್ ಜಸ್ಟ್ ಪುಷ್ ದಿಸ್ ಶೀಟ್, ಮತ್ತೆ ಇನ್ನೊಂದು ಸಲ ಆಪ್ರೇಷನ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಕಂಟಿನ್ಯೂಸ್ ಆಪ್ರೇಷನ್ನು ಮಾಸ್ ಪ್ರೊಡಕ್ಷನ್ ಅಂತ. ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾನೇ ಇರುತ್ತೆ ಶೀಟಲ್ಲಿ. ಈ ಥರ ಬ್ಲ್ಯಾಂಕ್ ಅಥವಾ ವಾಷರ್ ಟೈಪ್ ಆಫ್ ಕೈಂಡು ನಿಮಗೆ ಪಾರ್ಟು ಜನ್ರೇಟ್ ಆಗ್ತಾನೆ ಇರುತ್ತೆ. ಸೊ ದಿಸ್ ಬಾಟಮ್ ಪೋರ್ಷನ್ ಇಸ್ ಕಾಲ್ಡ್ ಎ ಡೈ. ಡೈನ ಹಿಡಿದಿಟ್ಕೊಳ್ಳುವಂತಹ ಒಂದು ಪಾರ್ಟ್ಗೆ ಡೈ ಹೋಲ್ಡರ್ ಅಂತ ಕರಿತೀವಿ. ಮತ್ತು ಬೇಸ್ ಅಂದರೆ ಕಂಪ್ಲೀಟ್ ಮೆಷಿನ್ ಲೋಡ್ನ ಕ್ಯಾರಿ ಮಾಡುವಂಥದ್ದು. ಸೊ ಅಲ್ಟಿಮೇಟ್ಲಿ ನಿಮಗೆ ಬೇಕಾಗಿರುವಂಥ ಆಬ್ಜೆಕ್ಟ್ ಯಾವುದು? ದಿಸ್ ಇಸ್ ಕಾಲ್ಡ್ ಬ್ಲ್ಯಾಂಕಿಂಗ್ ಆಪ್ರೇಷನ್ ಅಂತ ಕರಿತೀವಿ.
ಸೊ ಉಳ್ಕೊಂಡಿರುವಂಥ ಶೀಟು ಅದನ್ನು ನಾವು ಪಂಚಿಂಗ್ ಅಥವಾ ಪಂಚ್ ಮಾಡಿ ತೆಗೆದಿರುವಂಥ ಶೀಟ್ ಅಂತ ಕರಿತೀವಿ. ಸೊ ಇಷ್ಟನ್ನು ಕೂಡ ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ ಎಕ್ಸಾಮ್ ಒನ್ಸ್ ದೇ ಆಸ್ಕ್ ರೈಟ್ ದ ಸ್ಕಿಮ್ಯಾಟಿಕ್ ವ್ಯೂ ಆಫ್ ಪ್ರೆಸ್ ಟೂಲ್ ಇಂಡಿಕೇಟಿಂಗ್ ಪಂಚ್ ಆ್ಯಂಡ್ ಡೈ ಆಸ್ ಎ ಮೇಜರ್ ಕಾಂಪೊನೆಂಟ್ಸ್ ಅಂತ ಬಂದಾಗ ಯು ಕ್ಯಾನ್ ರೈಟ್ ದಿಸ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೈನ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ಸ್. ಸೊ ಆಸ್ ಐ ಟೋಲ್ಡ್ ಯು ಪಂಚ್ ಮತ್ತು ಡೈ ಅನ್ನೋದು ಎರಡು ಇಂಪಾರ್ಟೆಂಟ್ ಪಾರ್ಟ್ ಆಗಿರೋದ್ರಿಂದ ಸೊ ಮೇಜರ್ ಪಾರ್ಟ್ಸ್ ಆರ್ ಪಂಚು, ಡೈ ಹೋಲ್ಡರ್, ಪಂಚ್ ಹೋಲ್ಡರ್ ಮತ್ತು ಗೈಡ್ ಪಿನ್ಸು. ಸೊ ಪಂಚ್ ಅನ್ನೋದು ಮೇಲ್ ಪಾರ್ಟ್ ಆಫ್ ದ ಟೂಲ್, ಇಟ್ ಅಪ್ಲೈ ಫೋರ್ಸಸ್ ಟು ದ ಶೀಟ್ ಮೆಟಲ್ ಆ್ಯಂಡ್ ಡೈ ಓಪನಿಂಗ್ ಇದು ಎಂಟರ್ ಆಗುತ್ತೆ. ಒಂದ್ಸಲ ಪಟ್ ಅಂತ ಕಟ್ ಆಗೋದ್ಮೇಲೆ ಇಟ್ ವಿಲ್ ಗೋ ಬ್ಯಾಕ್ ಆ್ಯಂಡ್ ಇಲ್ಲಿಂದ ಮತ್ತೆ ಇನ್ನೊಂದು ಸಲ ಶೀಟು ಪುಷ್ ಆಗುತ್ತೆ. ಸೊ ಡೈ ಇಸ್ ಎ ಫೀಮೇಲ್ ಪಾರ್ಟ್ ಆಫ್ ದ ಟೂಲ್, ಇಟ್ ಇಸ್ ಎ ಕ್ಯಾವಿಟಿ, ಅಂದರೆ ಇಲ್ಲಿ ಏನೋ ಗ್ಯಾಪ್ ಇರುತ್ತೆ, ಗ್ಯಾಪ್ಗೆ ಕ್ಯಾವಿಟಿ ಅಂತ ಕರಿತೀವಿ. ಫೈನಲ್ ಶೇಪ್ ಆಫ್ ದ ಕಾಂಪೊನೆಂಟ್ ಹೆಂಗೆ ಬರಬೇಕು ಅನ್ನೋದನ್ನ ಈ ಕ್ಯಾವಿಟಿ ಡಿಸೈಡ್ ಮಾಡುತ್ತೆ. Coming to the next one, that is press operation. So we have divide the operation, press operation, into two major types. One is cutting operation, another one is forming operation. So let us move on to the cutting operation. ಅಂದರೆ ಶೀಟ್ನ ಕಟ್ ಮಾಡುವಂತಹ ಆಪರೇಷನ್. ಅದರಲ್ಲಿ ಮೊದಲನೇದು ಬ್ಲಾಂಕಿಂಗ್ ಆಪರೇಷನ್. ಸೊ ಶೀಟ್ ಮೆಟಲ್ ಆಪರೇಷನ್ಸ್ ಅಲ್ಲೂ ಕೂಡ ಇದನ್ನು ಕಲ್ತಿದ್ರಿ. ಬ್ಲಾಂಕಿಂಗ್ ಇಸ್ ನಥಿಂಗ್ ಬಟ್ ಕಟಿಂಗ್ ಎ ಫ್ಲಾಟ್ ಪೀಸ್ ಫ್ರಮ್ ದ ಶೀಟ್ ಮೆಟಲ್. ಶೀಟ್ ಮೆಟಲಿಂದ ಫ್ಲಾಟ್ ಪೀಸ್ ಅಥವಾ ರೌಂಡ್ ಪೀಸು ಯಾವ ಥರ ಶೇಪಿಗೆ ಬೇಕು ಆ ಥರ ಡೈ ಕ್ಯಾವಿಟಿಲಿ ಹೆಂಗಿರುತ್ತೋ ಆ ಥರನ ಕಟ್ ಮಾಡೋದಕ್ಕೆ ಅಥವಾ ಬ್ಲ್ಯಾಂಕ್ನ ಕಟ್ ಮಾಡೋದಕ್ಕೆ ನಾವು ಬ್ಲ್ಯಾಂಕಿಂಗ್ ಅಂತ ಕರಿತೀವಿ. ವಾಷರ್ ಬ್ಲ್ಯಾಂಕ್ಸ್ ಅನ್ನೋದು ಎಕ್ಸಾಂಪಲ್ ಇದಕ್ಕೆ. ಪಂಚಿಂಗ್ ಅಂತ ಹೇಳಿದ್ರೆ ಶೀಟ್ ಮೆಟಲಲ್ಲಿ ನಿಮಗೆ ಹೋಲ್ಸ್ ಬೇಕಾಗಿರುತ್ತೆ. ಜಸ್ಟ್ ಲೈಕ್ ಇನ್ ಬ್ರಾಕೆಟ್ಸ್ ಅಥವಾ ಎಲೆಕ್ಟ್ರಿಕಲ್ ಪ್ಯಾನಲ್, ಸ್ವಿಚ್ ಬೋರ್ಡರ್ಸಲ್ಲಿ ನಿಮಗೆ ಶೀಟ್ ಮೆಟಲ್ ಇಂಪಾರ್ಟೆಂಟು, ಅದರಲ್ಲಿರೋ ಹೋಲ್ ಇಂಪಾರ್ಟೆಂಟು. ಹಾಗಾಗಿ ಯಾವ ಕಾಂಪೊನೆಂಟ್ ಬೇಡ ಅದನ್ನು ಕಟ್ ಮಾಡಿ ತೆಗಿತಾರೆ. ಉಳ್ಕೊಳ್ಳೋವಂಥ ಪಾರ್ಟು ಪಂಚಿಂಗ್ ಅಥವಾ ಪಿಯರ್ಸಿಂಗ್ ಅನ್ನೋ ಒಂದು ಆಪ್ರೇಷನ್ ಆಗಿದೆ ಅಂತ ಹೇಳ್ಬೋದು. ಸೊ ನಾಚಿಂಗ್ ಅಂದರೆ ಶೀಟಲ್ಲಿ ಇರುವಂತಹ ಎಡ್ಜಸ್ಸಿಂದ ಮೆಟೀರಿಯಲ್ನ ರಿಮೂವ್ ಮಾಡುವಂಥದ್ದು. ಹಾಗಾಗಿ ಯಾವ ಶೀಟಲ್ಲಿ ಕಾರ್ನರ್ಸ್ ಕಟ್ಟಬೇಕಾಗಿರುತ್ತೋ ಅದರಲ್ಲಿ ನೀವು ಈ ಆಪ್ರೇಷನ್ನ ಮಾಡ್ಬೋದು. ಸೊ ಟ್ರಿಮ್ಮಿಂಗ್ ಅಂದರೆ ರಿಮೂವಿಂಗ್ ಎಕ್ಸೆಸ್ ಮೆಟಲ್ ಫ್ರಮ್ ದ ಫಾರ್ಮ್ಡ್ ಪಾರ್ಟ್ಸ್. ಸೊ ಎಕ್ಸೆಸ್ ಮೆಟಲ್ನ ರಿಮೂವ್ ಮಾಡಿದ್ರೆ ಫಾರ್ಮಿಂಗ್ ಆಬ್ಜೆಕ್ಟ್ಸಲ್ಲಿ ಟ್ರಿಮ್ಮಿಂಗ್ ಅಂತ ಕರಿತೀವಿ. ಆ ಕಪ್ಸಲ್ಲಿ ಡೀಪ್ ಡೌನ್ ಕಪ್ಸಲ್ಲಿ ಎಕ್ಸ್ಟ್ರಾ ಮೆಟೀರಿಯಲ್ನ ರಿಮೂವ್ ಮಾಡ್ತಾರೆ. ಸೊ ಪಾರ್ಟಿಂಗ್ ಅಥವಾ ಕಟ್ ಆಫ್ ಅಂತ ಹೇಳಿದ್ರೆ ಎರಡು ಭಾಗವಾಗಿ ಶೀಟ್ನ ಸಪ್ರೇಟ್ ಮಾಡುವಂಥದ್ದು. ಸೊ ಸ್ಟ್ರಿಪ್ಸ್ ಮತ್ತು ಪೀಸಸ್ನ ಕಟ್ ಮಾಡೋದಕ್ಕೆ ನಾವು ಪಾರ್ಟಿಂಗ್ ಆಫ್ ಅಂತ ಕರಿತೀವಿ. ಸ್ಲಿಟ್ಟಿಂಗ್ ಇಸ್ ನಥಿಂಗ್ ಬಟ್ ಕಟ್ಟಿಂಗ್ ಅ ಶೀಟ್ ಇಂಟು ಸಣ್ಣ ಸಣ್ಣ ಸ್ಟ್ರಿಪ್ಸ್ ಆಗಿ ಕಟ್ ಮಾಡ್ತಾರೆ. ಎಕ್ಸಾಂಪಲ್ ಕಾಯಿಲು ಮತ್ತು ಸ್ಟ್ರಿಪ್ಸ್ ಆಗಿರುತ್ತೆ, ಅವಾಗ ನಾವು ಸ್ಲಿಟ್ಟಿಂಗ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದ ಆಪರೇಷನ್ ಹಿಯರ್. ಬ್ಲ್ಯಾಂಕಿಂಗ್ ಅಂದರೆ ದಿಸ್ ಇಸ್ ದ ರಿಕ್ವೈರ್ಡ್ ಪಾರ್ಟ್. ಪಂಚಿಂಗ್ ಅಂತ ಹೇಳಿದ್ರೆ ದಿಸ್ ಇಸ್ ದ ರಿಕ್ವೈರ್ಡ್ ಪಾರ್ಟ್. ನಾಚಿಂಗ್ ಅಂತ ಹೇಳಿದ್ರೆ ಎಡ್ಜಸ್ ಅಲ್ಲಿ ನಾಚ್ನ ಕಟ್ ಮಾಡುವಂಥದ್ದು. ಟ್ರಿಮ್ಮಿಂಗ್ ಅಂದರೆ ಎಡ್ಜಸ್ಸಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಕಟ್ ಮಾಡುವಂಥದ್ದು. ಸ್ಲಿಟ್ಟಿಂಗ್ ಅಂದರೆ ಸಣ್ಣ 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 ಭಾಗಗಳಾಗಿ ಅದನ್ನು ಶೀಟನ್ನು ಕಟ್ ಮಾಡುವಂಥದ್ದು. The second operation of press machine is forming operation. Forming ಅಂತ ಹೇಳಿದ್ರೆ we can say there is no cutting here. We are going to shape a sheet metal into the required shape. ಇಲ್ಲಿ ಯಾವುದೇ ಥರ ಮೆಟೀರಿಯಲ್ ರಿಮೂವ್ ಆಗಲ್ಲ, ಅನ್ಲೈಕ್ ಕಟಿಂಗ್ ಆಪ್ರೇಷನ್. ಅದರಲ್ಲಿ ಬೆಂಡಿಂಗ್. ಸೊ ಶೀಟನ್ನು ಯಾವ್ದಾರ ಆ್ಯಂಗಲ್ಗೆ ಬೆಂಡ್ ಮಾಡುವಂಥ ಆಪ್ರೇಷನ್ಗೆ ಬೆಂಡಿಂಗ್ ಅಂತ ಕರಿತೀವಿ. ಎಲ್ ಬ್ರಾಕೆಟ್ಸ್ ಎಲ್ ಶೇಪಲ್ಲಿರೋದು, ಯು ಶೇಪಲ್ಲಿರೋದು, ವಿ ಶೇಪಲ್ಲಿರೋದು ಆ ಬ್ರಾಕೆಟ್ಗಳಿಗೆ ಎಕ್ಸಾಂಪಲ್ ಬೆಂಡಿಂಗ್ ಅಂತ ಹೇಳ್ಬೋದು. ಡ್ರಾಯಿಂಗ್ ಅಂತ ಹೇಳಿದ್ರೆ ಫ್ಲಾಟ್ ಶೀಟ್ನ ಹಾಲೋ ಶೇಪ್ಸ್ಗೆ ಕನ್ವರ್ಟ್ ಮಾಡುವಂಥದ್ದು. ಕಪ್ಸು, ಕಂಟೈನರ್ಸು ಅಲ್ಲೆಲ್ಲ ನಾವು ಡ್ರಾಯಿಂಗ್ ಆಪ್ರೇಷನ್ಸ್ನ ನೋಡಿರ್ತೀವಿ. ಎಂಬೋಸಿಂಗ್ ಅಂತ ಹೇಳಿದ್ರೆ ಯಾವ್ದಾರ ಸಿಂಬಲ್ ಅಥವಾ ಕಾಂಪೊನೆಂಟ್ ಮೇಲ್ಗಡೆ ಜಸ್ಟ್ ಒಂದು ಪ್ರೊಜೆಕ್ಷನ್ ಬಂದಿರುವಂಥದ್ದು ಅಥವಾ ಒಳಗಡೆ ಹೋಗಿರುವಂಥದ್ದು. ಡಿಪ್ರೆಸ್ ಆಗಿರ್ಬೋದು, ರೈಸ್ ಆಗಿರ್ಬೋದು ಕಾಂಪೊನೆಂಟ್ ಮೇಲೆ. ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ನೇಮ್ ಪ್ಲೇಟ್ಸು, ಲೋಗೋಸ್ ಎಕ್ಸಾಂಪಲ್ಸ್ ತೊಗೋಬೋದು. ಸೊ ಕರ್ಲಿಂಗ್ ಅಂತ ಹೇಳಿದ್ರೆ ರೋಲಿಂಗ್ ಎಡ್ಜಸ್ ಇಂಟು ಸರ್ಕ್ಯುಲರ್ ಫಾರ್ಮ್. ಸೊ ಎಡ್ಜಸ್ನ ಸರ್ಕ್ಯುಲರ್ ಫಾರ್ಮ್ ಆಗಿ ಅದನ್ನು ಕನ್ವರ್ಟ್ ಮಾಡೋದು ಕರ್ಲಿಂಗ್ ಅಂತ ಕರಿತೀವಿ. ಇನ್ನು 90 ಡಿಗ್ರಿಗೆ ಬೆಂಡ್ ಮಾಡಿದ್ರೆ ವಿ ಕ್ಯಾನ್ ಸೇ ದ ಫ್ಲಾಂಜಿಂಗ್. ಆ್ಯಂಡ್ ಎಡ್ಜಸ್ನ ಫೋಲ್ಡ್ ಮಾಡಿದ್ರೆ ಎಡ್ಜಸ್ಸಲ್ಲಿ 5 mm 6 mm ಹೆಮ್ಮಿಂಗ್ ಅಂತ ಕರಿತೀವಿ. ಡೋರ್ ಪ್ಯಾನಲ್ಸಲ್ಲಿ ಯು ಕ್ಯಾನ್ ಸಿ ದ ಹೆಮ್ಮಿಂಗ್. ಸೀಮಿಂಗ್ ಅಂತ ಹೇಳಿದ್ರೆ ಎರಡು ಶೀಟ್ನ ಫೋಲ್ಡ್ ಮಾಡಿ ಸೇರಿಸೋದಕ್ಕೆ ಹೆಮ್ಮಿಂಗ್ ಅಂತ ಸೀಮಿಂಗ್ ಅಂತ ಕರಿತೀವಿ. ನೀವು ನೋಡಿರ್ಬೋದು ಟಿನ್ ಕ್ಯಾನ್ ಅಥವಾ ಫುಡ್ ಕ್ಯಾನಲ್ಲಿ ಈ ಆಪ್ರೇಷನ್ಸ್ನ ನೋಡ್ಬೋದು. ಸೊ ಯು ಕ್ಯಾನ್ ಸಿ ದ ಆಪ್ರೇಷನ್ಸ್ ಹಿಯರ್. ಬೆಂಡಿಂಗ್ ಆಗ್ತಾ ಇದೆ, ಸೊ ಡ್ರಾಯಿಂಗ್ ಆಗ್ತಾ ಇದೆ ಅಂದರೆ ಹಾಲೋ ಶೇಪ್ಗೆ. ಎಂಬೋಸಿಂಗ್ ಆಗ್ತಾ ಇದೆ, ಅದ್ರ ಮೇಲೆ ಏನೋ ಒಂದು ನೇಮ್ ಪ್ಲೇಟ್ ಅಥವಾ ಲೋಗೋ ಕುಡಿಸ್ತಾ ಇದ್ದಾರೆ. ಸೊ ಕರ್ಲಿಂಗ್ ಅಂತ ಹೇಳಿದ್ರೆ ನೋಡಿ ಈ ಥರ ಎಡ್ಜಸ್ಟ್ನ ಬೆಂಡ್ ಮಾಡಿದ್ದಾರೆ. ಫ್ಲಾಂಚಿಂಗ್ ಅಂದರೆ ಎಂಡಲ್ಲಿ ನೀವು 90 ಡಿಗ್ರಿ ಕಟ್ ಮಾಡ್ತಿದ್ದೀರಿ. ಸೊ ಸೀಮಿಂಗ್ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಫ್ಲಾಂಜಿಂಗ್ ಆ್ಯಂಡ್ ಹೆಮ್ಮಿಂಗ್ ಹಿಯರ್. ಆ್ಯಂಡ್ ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಸಿ ದ ಸೀಮಿಂಗ್ ಅಂದರೆ ಎಡ್ಜಸ್ಟ್ನ ಬೆಂಡ್ ಮಾಡಿ ಫೋಲ್ಡ್ ಮಾಡಿರುವಂಥದ್ದು. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಗಿವ್ ಯುವರ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Thank you so much for watching.